ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆಯಾಗಿದೆ. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು ಎಸ್ ಪಾಟೀಲ್ ನಡಹಳ್ಳಿ ಅವರ ಅವ್ರನ್ನೇ ಮಾತನಾಡಿಸ್ರಿ. ಸರ್, ಈ ಉಚ್ಚಾಟನೆ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ? ನಾನು ವರಿಷ್ಠರ ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ನಮ್ಮ ಪಕ್ಷಕ್ಕೆ ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ, ಒಂದು ಪಕ್ಷದಲ್ಲಿ ಶಿಸ್ತಿದೆ. ಶಿಸ್ತನ್ನು ಯಾರೇ ಮೀರಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು, ಪಕ್ಷದ ಶಿಸ್ತನ್ನು ಮೀರಿ ಮಾತನಾಡ್ತಕ್ಕಂಥವ್ರು ಯಾರೇ ಆಗಿರಲಿ ಅವರಿಗೆ ಒಂದು ಇದು ಎಚ್ಚರಿಕೆ ಸಂದೇಶ ಮತ್ತು ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಸನ್ಮಾನ್ಯ ಯಡಿಯೂರಪ್ಪನವರು 40-50 ವರ್ಷ ಇಡೀ ಜೀವನಾನ ಅವರು ಅಲ್ಲಿ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಸಹಿಸ್ಕೊಳ್ಳೋಕ್ಕಾಗತ್ತಾ? ನೀವು ಹೇಳಿ, ಮಾಧ್ಯಮದ ಸ್ನೇಹಿತರು ಹೇಳಿ. ಪ್ರತಿನಿತ್ಯ ಬೆಳಗ್ಗೆ ಎದುರು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ದು ಭಾಳ ಜನಕ್ಕೆ ನೋವಿದೆ, ನನಗೂ ನೋವಿದೆ, ಭಾಳ ಜನಕ್ಕೆ ನೋವಿದೆ. ಅದು ಲಕ್ಷಾಂತರ ಜನ ಕಾರ್ಯಕರ್ತರು ನೋವಿದೆ. ಅನೇಕ ಸಾರಿ ಏನಾಗ್ತಿತ್ತು, ಯಾಕಪ್ಪ ನಮ್ಮ ಹೈಕಮಾಂಡ್ ಏನೂ ತೀರ್ಮಾನ ತಗೊಳ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾಧ್ಯಮಗಳಲ್ಲಿ ನೀವೇ ಚರ್ಚೆ ಮಾಡಿದ್ದೀರಿ. ಅನಿವಾರ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮನ ವಿನ ಇದು ಯಾರೋ ಬಸನಗೌಡ್ರನ್ನ ಹೊರಗಾಕಬೇಕು, ಅದರಿಂದ ಏನೋ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ಬಸನಗೌಡರು ಪಕ್ಷ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿದೆ, ಅವಕಾಶಗಳನ್ನು ಕೊಟ್ಟಿದ್ದೆ. ಅದಕ್ಕೆ ಯಡಿಯೂರಪ್ಪನವರು ಕಾರಣ. ನನಗೆ ಗೊತ್ತಿದೆ, 2018ರಲ್ಲಿ ನಾನು ಕಾಂಗ್ರೆಸ್ನಲ್ಲಿದ್ದು BJPಗೆ ಬಂದಂಥ ಸಂದರ್ಭದಲ್ಲಿ ನಾನು ಪಕ್ಷ ಸೇರಿದ್ದು 1 ವಾರದಲ್ಲಿ ಬಸನಗೌಡರು ಸೇರಿದರು. ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಹಿರಿಯರು ನಮ್ಮ ಹತ್ರ ಹೇಳಿದಾಗೇನು, ಇಲ್ಲಪ್ಪ ಬಸನಗೌಡರು ಪಕ್ಷಕ್ಕೆ ತಗೊಳ್ತೇವೆ, ಅವ್ರದ್ದೇ ಆದ ಶಕ್ತಿ ಇದೆ, ನೀವೆಲ್ಲರೂ ಜೊತೆಗೆ ಕೆಲಸ ಮಾಡಬೇಕು. ಖಂಡಿತ ಕೆಲಸ ಮಾಡಿದ್ದೀವಿ. ಎಲ್ಲರ ಜೊತೆಯಲ್ಲಿ ಕೆಲಸ ಮಾಡಿ ಪಕ್ಷವನ್ನು ಅವತ್ತು 5 ಸೀಟ್ ಗೆಲ್ಲಿಸ್ತಕ್ಕಂಥ ಕೆಲಸ ಆಗಿತ್ತು ತಾನೆ. ಈಗಲೂ ಕೂಡ ಅವಕಾಶ ಇತ್ತು ಅವ್ರಿಗೆ. ಈಗ ಈ ಜಿಲ್ಲೆಯಲ್ಲಿ ಅವರೇ ಹಿರಿಯರಿದ್ದರು, ಅವ್ರಿಗೆ ಎಲ್ಲ ಅವಕಾಶಗಳಿದ್ದು ಹೆಚ್ಚು. ಬಟ್ ಸ್ವಲ್ಪ ಅವರು ಎಲ್ಲೋ ಒಂದು ಕಡೆ ಅವ್ರ ಮಾತು ಇವತ್ತು ಅವರಿಗೆ ಈ ಒಂದು ಉಚ್ಚಾಟನೆ ಕಾರಣ ಆಯ್ತು ಅನ್ನೋ ನನ್ನ ಭಾವನೆ. ಯತ್ನಾಳ್ ಅವರು ಇಲ್ಲದ BJP, ಜಿಲ್ಲಾ BJP ನೋಡ್ರಿ, ನಮ್ಮ ಪಕ್ಷ ಕಾರ್ಯಕರ್ತರ ಪಕ್ಷ. ಇಲ್ಲಿ ನನ್ನಂಥವ್ರು ಯತ್ನಾಳ್ ಅಂಥವ್ರು 100 ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಪಕ್ಷ ನಿಂತಿಲ್ಲ. ನಮ್ಮ ಪಕ್ಷದ ಸಿದ್ಧಾಂತ ಹಿಂದುತ್ವ ಅದೇ ಹೋಗ್ತಾ ಇದೆ ಏನಂತ ಸರ್. ಒಬ್ಬರಾದ ನಂತರ ಒಬ್ಬರ ಪ್ರತಾಪ್ ಸಿಂಹ ವಿರುದ್ಧ ಕ್ರಮಗಳು. ಅದೇ ಪಕ್ಷದ ಸಿದ್ಧಾಂತನೇ ಹಿಂದುತ್ವ ಅಂದಮೇಲೆ ಪಕ್ಷ ಹೋದ್ರೆ ಅದು ಸಿದ್ಧಾಂತ ಹೋಗುತ್ತೆ. ಪಕ್ಷ ಇದೆ ರೀ, ಒಬ್ಬ ವ್ಯಕ್ತಿ ಹೋದ ತಕ್ಷಣ ಸಿದ್ಧಾಂತ ಹೋಗ್ಬಿಡ್ತದ? ಲಕ್ಷಾಂತರ ಜನ ಕಾರ್ಯಕರ್ತರು ಏನಿದ್ದಾರೆ ಅವರು ಹಿಂದುತ್ವದ ಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಜೊತೆಗಿರೋದು. ಸದ್ಯಕ್ಕೆ ಶುರುವಾದ ಡ್ಯಾಮೇಜನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಸರ್? ಹೆಂಗೆ ಇದನ್ನು ಮ್ಯಾನೇಜ್ ಮಾಡ್ತೀರಿ? ನನಗೇನು ಅನ್ಸಲ್ಲ. ನಿಮ್ಮ ಮಾಧ್ಯಮದವ್ರು ಅನಲೈಸಸ್ ಮಾಡ್ತಾಯಿದ್ದೀರಿ, ವಿಶೇಷವಾಗಿ ನಿಮ್ಮ ಅನಲೈಸಸ್ಗಳು ಬರ್ತಾ ಇದ್ದಾವೆ. ನಾವು ಅದನ್ನು ನೋಡಿದಾಗ, ನಿಮ್ಮನ್ನು ನೋಡಿದಾಗ ಇದೇನಪ್ಪ ಹಿಂಗ ಅಂತ ನೋಡ್ತಾ ಇರ್ತೀವಿ. ಗ್ರೌಂಡಲ್ಲಿ ಆ ರೀತಿ ಏನೂ ಇಲ್ಲ. ಗ್ರೌಂಡಲ್ಲಿ ಪಕ್ಷ ಗಟ್ಟಿಯಾಗಿದೆ, ಇನ್ನಷ್ಟು ಗಟ್ಟಿ ಆಗ್ತದೆ. ಒಂದೇ ಒಂದು ಅವ್ರು ಕೂಲವಾಗಿ ಶಾಂತವಾಗಿದ್ದರೆ ಅವ್ರ ಜೀವನದಲ್ಲಿ ಅವ್ರಿಗಿನ್ನೂ ಒಳ್ಳೆ ಅವಕಾಶಗಳು ಸಿಗ್ಬೋದು. ಇದಿಷ್ಟು ಎಸ್ ಪಾಟೀಲ್ ನಡಹಳ್ಳಿ ಅವರ ಮಾತು. ವಿಜಯಪುರ ಜೊತೆಗೆ ಷಡಕ್ಷರಿ ಸ್ಟ್ಯಾಂಡರ್ಡ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.